ವೆಲ್ಕಮ್ ಟು ಶಿಬಾನ್ವಿ ಆರ್ಟ್ಸ್. ಶೃಂಗೇರಿ ಪ್ಲೇಸ್ ಅಂತೂ ತುಂಬಾ ಗ್ರೀನರಿ ಮತ್ತು ವೆರಿ ಕೂಲ್. ನಾವು ನೈಟ್ ಬಂದಿದ್ವಿ, ಆಗ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಬೆಳಗ್ಗೆ ಎದ್ದು ರಂಗೋಲಿ ಮಾಡಲಿಕ್ಕೆ ಆಗ್ತದೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಬಟ್ ಬೆಳಗ್ಗೆ ಸೂರ್ಯ ನಮಗೆ ಸಹಾಯ ಮಾಡಿದ ಸ್ವಲ್ಪ. ನಾನಂತೂ ರಂಗೋಲಿ ಬಿಡಿಸಲೇಬೇಕಂತ ಡಿಸೈಡ್ ಮಾಡಿಕೊಂಡು ರಂಗೋಲಿ ಪೌಡರನ್ನು ಜೊತೆಗೇನೆ ತಗೊಂಡು ಬಂದಿದ್ದೆ. ನನ್ನ ಬ್ರದರ್ ಇನ್ ಲಾಸ್ ನನಗೆ ಕ್ಯಾಮ್ರಾ ಸೆಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಿದ್ರು. ಸೊ ನಾನಿವತ್ತು ಬಿಡಿಸುವಂಥ ರಂಗೋಲಿ ತಮಿಳ್ನಾಡು ಸೈಡಲ್ಲಿ ತುಂಬಾ ಫೇಮಸ್. ಹೌದು, ಇದು ತಮಿಳ್ನಾಡಲ್ಲಿ ಬಿಡಿಸುವಂತಹ ಕೋಲಂ ರಂಗೋಲಿ. ಕೋಲಂ ರಂಗೋಲಿಯಲ್ಲಿ ನಾವು ಡಾಟ್ಸ್ ಏನೋ ರಂಗೋಲಿ ಥರವೇ ಹಾಕ್ತೇವೆ. ಬಟ್ ನಮ್ಮ ರಂಗೋಲಿ ಥರ ಇಲ್ಲಿ ಡಾಟ್ಸನ್ನು ಜಾಯಿನ್ ಮಾಡೋದಿಲ್ಲ. ಡಾಟ್ಸನ್ನು ಬಿಟ್ಟು ಬೇರೆ ಪ್ಲೇಸ್ಗೆ ಒಂದು ಡ್ರಾಯಿಂಗ್ ಥರ ಮಾಡ್ತಾ ಹೋಗ್ತೇವೆ. ನಾನು ಈ ರೆಫರೆನ್ಸ್ನ ರಂಗೋಲಿ ಬಿಡಿಸಿದ್ದೀನಿ. ಇದರಲ್ಲಿ ಸೆಂಟರಲ್ಲಿ 15 ಡಾಟ್ಸ್ ಬರುತ್ತೆ, ಆಮೇಲೆ 13, 11, 9 ಹೀಗೆ ಲಾಸ್ಟ್ 1ವರೆಗೆ ನಾವು ಹಾಕ್ತಾ ಹೋಗಬೇಕು. ಈ ಕೋಲಮ್ನಲ್ಲಿ ಒಂದು ಸೈಡಲ್ಲಿ ನಾವು ಏನು ರಂಗೋಲಿ ಮಾಡ್ತೇವೆ ಅದನ್ನೇ ಬೇರೆ 3 ಸೈಡ್ಸಲ್ಲಿ ಮಾಡಲಿಕ್ಕಿರುತ್ತೆ. ಸೊ ನಾನು ರೆಫರೆನ್ಸಲ್ಲಿ ನೋಡಿ ಏನೋ ಒಂದು ಡ್ರಾಯಿಂಗ್ ಥರ ಮಾಡ್ತಾ ಇದ್ದೇನೆ. ಒಂದು ಸೈಡಲ್ಲಿ ಆಯಿತು, ಇನ್ನು ನೆಕ್ಸ್ಟ್ ಸೈಡಲ್ಲಿ ಮಾಡ್ತಾ ಇರುವಾಗ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಕೋಲಮ್ನಲ್ಲಿ ನಮಗೆ ಡಾಟ್ಸನ್ನು ಬಿಟ್ಟು ಬೇರೆ ಕಡೆ ಕರ್ವ್ ಮಾಡಲಿಕ್ಕಿರುತ್ತೆ. ಆ್ಯಂಡ್ ಸಿನ್ಸ್ ನಾನು ಕೋಲಮನ್ನು ಫಸ್ಟ್ ಟೈಮ್ ಮಾಡೋದ್ರಿಂದ ನನಗೆ ಅದು ಕನ್ಫ್ಯೂಷನ್ ಆಗ್ತಾಯಿತ್ತು. ಆ್ಯಂಡ್ ನಂದು ಬ್ರದರ್ ಇನ್ ಲಾ ಬಂದು ನನಗೆ ಸ್ವಲ್ಪ ಸಜೆಸ್ಟ್ ಮಾಡಿ ಹೋಗ್ತಾಯಿದ್ರು. ಆ್ಯಂಡ್ ಆವಾಗ ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ನನಗೆ 4 ಸೈಡಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತದಾ ಇಲ್ವ ಅಂತ ಅಂದ್ಕೊಳ್ತಿದ್ದೆ. ಆ್ಯಂಡ್ ಎಸ್, ನನಗೆ ಕೋಲಮನ್ನು ಕಂಪ್ಲೀಟ್ ಸಹ ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ಮಳೆ ಜೋರಾಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನನ್ನ ಕೈಯಲ್ಲಿದ್ದಂತಹ ವೈಟ್ ಪೌಡರ್ ಸಹ ಒದ್ದೆ ಆಗ್ತಾ ಬಂತು. ಕೋಲಮನ್ನು ಅಲ್ಲೇ ಬಿಟ್ಟು ನಾವು ಅಲ್ಲೇ ಹತ್ತಿರದಲ್ಲಿದ್ದಂತಹ ಶಾರದಾಂಬೆ ಮಠ ಶೃಂಗೇರಿಯಲ್ಲಿ ತುಂಬಾ ಫೇಮಸ್. ಸೊ ಅಲ್ಲಿ ದರ್ಶನಕ್ಕಂತ ಹೋದ್ವಿ. ಆ್ಯಕ್ಚುಲಿ ನಾನು ಶೃಂಗೇರಿ ಮಠದಲ್ಲಿ ರಂಗೋಲಿ ಹಾಕಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇಲ್ಲಿ ಮಳೆ ನೋಡಿ ಪ್ಲ್ಯಾನೆಲ್ಲ ಕ್ಯಾನ್ಸಲ್ ಆಗೋಯಿತು. ಆ್ಯಂಡ್ ಜಸ್ಟ್ ಒಂದು ವ್ಲಾಗ್ ಮಾಡಬೇಕಾಗಿ ಬಂತು. ಇದು ತುಂಗಾ ನದಿ. ಇಲ್ಲಿ ನಾರ್ಮಲಾಗಿ ರೈನಿ ಸೀಸನಲ್ಲಿ ಎಂಟ್ರಿ ಕೊಡೋದಿಲ್ಲ, ಬಟ್ ಈಗ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಬಿಟ್ಟಿದ್ದಾರೆ. ಇಲ್ಲಿ ಕಪ್ಪೆ ಶಂಕರಲಿಂಗದ ಕತೆ ತುಂಬಾ ಫೇಮಸ್. ಕಪ್ಪೆ ಮತ್ತು ನಾಗರಹಾವು ಒಟ್ಟಿಗಿರೋದೇ ಒಂದು ವಿಚಿತ್ರ. ಅಂಥದ್ರಲ್ಲಿ ಇಲ್ಲಿ ನಾಗರಹಾವು ಒಂದು ಕಪ್ಪೆಗೆ ಆಶ್ರಯ ಕೊಟ್ಟಿದ್ದಂತಹ ಒಂದು ಪವಾಡ ನಡೆದಿತ್ತು. ಆ್ಯಂಡ್ ಆ ಜಾಗಕ್ಕೆ ಕಪ್ಪೆ ಶಂಕರಲಿಂಗ ಅಂತ ಹೆಸರು. ಅಲ್ಲಿಯೇ ಸ್ವಲ್ಪ ಫೋಟೋ ಶೂಟ್ ಎಲ್ಲ ತೆಗೆದಾದ್ಮೇಲೆ ನಾವು ಆನೆ ಇರುವಂತಹ ಪ್ಲೇಸ್ಗೆ ಹೋದ್ವಿ. ಅಲ್ಲಿ ಆನೆ ಆಶೀರ್ವಾದ ತಗೊಂಡು, ಆ್ಯಕ್ಚುಲಿ ಆನೆ ಮಾವುತನವರು ನನ್ನದು ಬ್ರದರ್ ಇನ್ ಲಾದು ಫ್ರೆಂಡ್ಸ್ ಆಗಿದ್ರು. ಸೊ ಹಾಗಾಗಿ ನಮಗೆ ಆನೆ ಅಷ್ಟು ಕ್ಲೋಸ್ ಆಗಿ ನಿಲ್ಲಕ್ಕೆ ಬಿಟ್ಟು ಆಯ್ತು ದಂತ ಇಂಚು ಆನೆ ಒಟ್ಟಿಗೆ ವಿಡಿಯೋ ಮಾಡಿ ಅಂತೂ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಶಾರದೆ ತಾಣ ಶೃಂಗೇರಿಯ ಯಾಣ ಈ ಬ್ಲಾಗ್ನ ಎಂಡಿಗೆ ಬರ್ತಾ ಇದ್ದೇವೆ. ಇಲ್ಲಿ ನಾವು ದೇವಸ್ಥಾನದಿಂದ ಹೊರಗೆ ಬರುವಾಗ ಒಂದು ಸ್ಟಿಕ್ಕರ್ ಹಾಕ್ತಿದ್ದಂಥ ಅಂಕಲ್ ಸಿಕ್ಕಿದ್ರು. ಸೊ ಅವರು ಮುದ್ರೆಯಲ್ಲಿ ಒಂದು ಕೆಲವು ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿ ಸ್ಟಿಕ್ಕರ್ ಇಡ್ತಾಯಿದ್ರು. ಗಾಡಿಗೆ ಇದೆ, ಲಿಕ್ವಿಡ್ ಇದೆ, LED ಇದೆ, ಮತ್ತು ಆಲ್ ಡಿಜಿಟಲ್. ಇದಕ್ಕೆ ಬಣ್ಣ ಕಲರ್ ಜಾಸ್ತಿ ಬರುತ್ತೆ. ಇದು 120 ಇದೆ, ಇದು 60. ಬಾಕ್ಸಿಗೆ ಒಂದೇ ಜನ ಬರುತ್ತೆ, ಓಪನ್ ಮಾಡಲಿಕ್ಕೆ ವೇಸ್ಟ್ ಆಗುತ್ತೆ. ಬಾಕ್ಸ್ ಓಂ ನಮಃ ಶಿವ ಪಾಠ ಮಾಡ್ತಾರೆ. ಹೌದಾ? ಬರೀ ಸರ್ ಓ ಮೇರಿ ದೇವ್ರ ಕುಂಕುಮ ಇದ್ರಿ ನೋಡಿ ಸರ್ ಕನ್ನಡಿ.
ಆ್ಯಂಡ್ ಅಲ್ಲಿಂದ ಬ್ಯಾಕ್ ಟು ಹೋಮ್. ಮನೇಲಿ ನಮ್ಮ ರಂಗೋಲಿ ಫೈನಲಿ ಈ ಥರ ಆಗಿತ್ತು. ಸೊ ನಾವು ನೆಕ್ಸ್ಟ್ ವೆಡ್ನೆಸ್ಡೇ ಸಿಗುವ ಇನ್ನೊಂದು ವ್ಲಾಗ್ನೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತೀರಿ.